ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಒಂದು ಮಸ್ತಾಗಿರೋ ಲೊಕೇಶನ್ನು ನಮ್ಮ ಗುಲ್ಬರ್ಗಾದ ಕೋಟೆ. ಅಲ್ಲಿಂದ ಒಂದು ವಿಡಿಯೋ ಮಾಡೋಕ್ಕೆ ಚಾಲೂ ಮಾಡಿದ್ದೀನಿ. ಸೊ ಏನಪ್ಪ ವಿಡಿಯೋ ಅಂತಂದ್ರೆ ನಮ್ಮ ಬೈಕ್ಗೆ ಇವತ್ತು ನಂದು ಕಾನ್ಸೆಪ್ಟು. ಸೊ ಏನಪ್ಪ ಅಂತಂದರೆ ಈ ಗಾಡಿಯಲ್ಲಿ ಒಂದು 5 ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನಿದೆ ಗಾಡಿಯಲ್ಲಿ ಅದರ ಡಿಸ್ಕಷನ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ ವಿಡಿಯೋ. ಲೆಟ್ಸ್ ಗೆಟ್ ಇನ್. ಸೊ ಇದ್ರದ್ದು ಫಸ್ಟ್ ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ ಲುಕ್. ಗಾಡಿ ಲುಕ್ ನೋಡ್ರಿ ನಂಬರ್ ಅದ. ಈ 125 ಸೆಗ್ಮೆಂಟಲ್ಲಿ ಈಗ ಎಕ್ಸ್ಟ್ರೀಮ್ ಅಂತದೆ ಬಿಡ್ರಿ, ಎಕ್ಸ್ಟ್ರೀಮ್ದು ಲುಕ್ಕು ಚಲೋ ಅದ ಇದ್ರಕ್ಕಿಂತ. ಬಟ್ ನನಗೆ ಪರ್ಸ್ನಲಿ ಎಕ್ಸ್ಟ್ರೀಮ್ಗಿಂತ ಇದ್ರದ್ದು ರೈಡ್ರದೇ ಲುಕ್ಕು ಮಸ್ತ್ ಇಷ್ಟ ಆಗ್ಯದ. ಸೊ ಲುಕ್ ಮಾತ್ರ ನಂಬರ್ ಅದ. ಯಾಕಂತಂದ್ರೆ ಹೆಂಗದಂದ್ರೆ ಫುಲ್ 125 cc ಮಸ್ಕುಲರ್ ಫುಲ್ ಲುಕ್ ಅಷ್ಟದ ಲುಕ್ಕು. ಯಾರಿಗೂ ನಾರ್ಮಲಾಗಿ ಅನ್ಸೋದೇ ಇಲ್ಲ ಅದು 125 cc ಅಂತ. ನಾವು ಬಾಯಿ ಬಿಟ್ಟು ಹೇಳಬೇಕು, ಹೇಳಿದ್ರೆ ಅಷ್ಟೇ ಗೊತ್ತಾಗ್ತದೆ 125 cc ಅಂತಂದ್ರೆ. ಇನ್ನೊಂದೇನಂತಂದ್ರೆ ಈ ಗಾಡಿದು ಎಲ್ಲೂ ಬ್ಯಾಚಿಂಗ್ ಮಾಡಿಲ್ಲ 125 ಅಂತ. ಇಲ್ಲಿ ನೋಡ್ರಿ ರೈಡ್ರ್ ಅಂತ ಅಟ್ಟೆ ಹಾಕಿದ್ದಾನೆ, ಎಲ್ಲೂ 125 cc ಅಂತ ಹಿಂಗೇನು ಬಟ್ ಮೆನ್ಷನ್ನೇ ಮಾಡಿಲ್ಲ ಅವ. ಅದು ಬೆಸ್ಟ್ ಮಾಡಿದಾನ. ಸೊ ಇನ್ನೊಂದೇನು ಅಡ್ವಾಂಟೇಜ್ ಅಪ್ಪ ಅಂತಂದ್ರೆ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ರಿ ಎಷ್ಟು ಮಸ್ತ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಫುಲ್ ಇದ್ರಲ್ಲಿ ಏನದ ಗೇರ್ ಇಂಡಿಕೇಟರ್ ಅದ, ಪ್ಲಸ್ ಟೈಮ್ ತೋರಿಸುತ್ತೆ, ಫ್ಯೂಲ್ ಇಂಡಿಕೇಟರ್ ಅದ, ಟ್ರಿಪ್ ಬಿ ಅದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದು ತೋರಿಸುತ್ತೆ ಇದರಲ್ಲಿ ಎಷ್ಟೇ ರೇಂಜ್ ಅಂದರೆ ಫ್ಯೂಲ್ ಎಷ್ಟು ತನಕ ಇರ್ತದೆ, ಆಮೇಲೆ ಎಂಟಿ ಆಗ್ತದೆ ಅಂತೇಳಿ ತೋರಿಸ್ತದೆ. ಸೊ ಇದು 2 ಇಲ್ಲ 3 ಲೀಟ್ರ್ ಜಾಸ್ತಿ ಇದ್ದರೆ ಮಾತ್ರ ರೇಂಜ್ ತೋರಿಸುತ್ತೆ, ಅದ್ರಗಿಂತ ಕಡಿಮೆ ಇದ್ದರೆ ರೇಂಜ್ ತೋರಿಸೋದಿಲ್ಲ ಇದು. ಇನ್ನೊಂದು ಏನಂದ್ರೆ ಪ್ಲಸ್ ಅಂದರೆ ಎವ್ರೇಜ್ ಒಂದು ತೋರಿಸುತ್ತದೆ ಗಾಡಿ, ಅದು ಬೆಸ್ಟ್ ಫೀಚರ್ ಅದ ಇದ್ರದ್ದು. ಎವ್ರೇಜ್ 60 ಅದ, ನಂಗೆ ಅರೌಂಡ್ 55 to 60 ಬರುತ್ತೆ. ಒಂದು 5 ಕಿಲೋಮೀಟ್ರ್ ಪ್ಲಸ್ ಅವ್ರ ಮೇಲೆ 5 ಕಿಲೋಮೀಟ್ರ್ ಇದರಲ್ಲಿ ತೋರಿಸುತ್ತಿದ್ದು. ಮೂರನೇ ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈಗ ನಾವೆಲ್ಲ ಲಾಂಗ್ ರೈಡ್ ಹೋಗ್ತೀವಿ ಅಂತಂದ್ರೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದೇನಪ್ಪ ಅಂತಂದ್ರೆ ಚಾರ್ಜರ್ ಸಾಕೆಟ್. ಬೇರೆ ಗಾಡಿಗೆಲ್ಲ ಬೇರೆ ಕಡೆ ಕೊಡತ್ತಾರ, ಬಟ್ ಈಗ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಕೊಡ್ಲತ್ತಾರ. ಸೊ ಇದು ನಮಗೂ ಇಲ್ಲೇ ಕೊಟ್ಟರೆ ಇದು ಬೆಸ್ಟ್ ಆಗ್ಯದ ಇದು. ಯಾಕಂದ್ರೆ ಚಾರ್ಜಿಂಗ್ ಮಾಡೋಕ್ಕದು ಚಲೋ ಆಗ್ತದೆ. ಇದು ಒಂದಾಯಿತು ಅಡ್ವಾಂಟೇಜ್ ಏನಂತಂದ್ರೆ. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಗಾಡಿದು ಸಸ್ಪೆನ್ಷನ್ನು ಎಷ್ಟು ಮಸ್ತ್ ಅದ. ಸಸ್ಪೆನ್ಷನ್ ಅವು ಸಣ್ಣ ಹಿಂಗೆ ಕಂಟಿನ್ಯೂ ಹಾಕಿರ್ತಾರಲ್ಲ ಬಂಪ್ಸ್ ಮೇಲೆ 60 to 70 ಸ್ಪೀಡಲ್ಲಿ ಇದ್ರೆ ನಮಗೆ ಫೀಲ್ ಆಗೋದಿಲ್ಲ. ಅದು ಅಷ್ಟು ಸ್ಮೂತ್ ಇದೆ ಸಸ್ಪೆನ್ಷನ್, ಫ್ರಂಟ್ ಆಗಲಿ ರೇರ್ ಆಗಲಿ. ಇನ್ನೊಂದು ಏನಪ್ಪ ಅಂತಂದ್ರೆ ಅಡ್ವಾಂಟೇಜು ಇದ್ರದ್ದು ಮೈಲೇಜ್ ನೋಡ್ರಿ ನಮ್ಗೆ ಆರಾಮ್ಸೆ ಸಿಟಿಯಲ್ಲಿ ಓಡಿಸ್ತೀವಿ ಅಂತಂದರೆ 55 ತನಕ ಬರುತ್ತೆ. ಮತ್ತು ಅದೇ ಬಿಟ್ಟು ನಾವು ಸಿಟಿ ಬಿಟ್ಟು ಹೊರಗೆ ತೊಗೊಂಡು ಹೋಗ್ತೀವಿ ಗಾಡಿ ಅಂತಂದರೆ 60 ಬಿಟ್ಟಿದೆ. ಹೊರಗೆ ಹೋಗಿ ನಾವು ಎಷ್ಟೇ ಮಾಡಿದ್ವಿ ಅಂತಂದ್ರೆ ಬಿ 59 ಬಿಟ್ಟಿದ್ದಿಲ್ಲ. ಬಟ್ ನಾವು ಅಟ್ಟೆ ನಾರ್ಮಲ್ ಎಕೋ ಸ್ಪೀಡ್ನಾಗ ಹೋಗ್ತೀವಿ ಅಂತಂದ್ರೆ ನಮಗೆ 60-62 ತನಕ ಒಂದೇ ಬರ್ತದೆ ಹೊರಗೆ ಹೋದೇವೆ ಅಂತಂದ್ರೆ. ಅದೊಂದು ಬೆಸ್ಟ್ ಅದ ಗಾಡಿದು. ಈ 4 ಅಡ್ವಾಂಟೇಜಸ್ ಆಯಿತು. ಇನ್ನೊಂದು 5ನೇ ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ ಇದು ಫೇರಿಂಗ್. ಒಂದ್ಸಲ ನಿಮ್ಗೆ ಫೇರಿಂಗ್ ಕೇಳಿಸ್ತೀನಿ ನೋಡ್ರಿ ಗಾಡಿದು ಹೆಂಗದ ಅಂತ. ನನಗೆ ಭಾಳ ಜನ ಹೇಳ್ಯಾರ ಗಾಡಿದು ಫೇರಿಂಗ್ ಮಾತ್ರ ನಂಬರ್ ಅದ, ಅಲ್ಟಿಮೇಟ್ ಅದ ಅಂತ ಹೇಳಿದಾರೆ. ಸೆಗ್ಮೆಂಟಲ್ಲಿ ಯಾವ ಗಾಡಿ ಫೇರಿಂಗು ಈ ಥರ ಇಲ್ಲ. ಸ್ಪೆಷಲಿ TVS ಅವರೇ ಫೇರಿಂಗ್ ಮೇಲೆ ಭಾಳ ವರ್ಕ್ ಮಾಡ್ತಾರೆ. ಯಾಕಂತಂದ್ರೆ ಈಗ ಎಕ್ಸಾಂಪಲ್ ನೋಡ್ರಿ, ನಂದು ಇದನ್ನೇ ಇತ್ತು TVS ಎಂಟೋರ್ಕೆ ಇತ್ತು. ಅದ್ರದ್ದು ಇಷ್ಟು ಮಸ್ತ್ ಇತ್ತು ಫೇರಿಂಗ್ ಅಂತಂದ್ರೆ ಫುಲ್ ಹಿಂಗೆ ಸ್ಪೋರ್ಟಿ ಫೀಲ್ ಕೊಡ್ತಿತ್ತು. ಸೊ ಅದೇ ಲೆಕ್ಕದಾಗ ನೋಡಿದ್ರೆ ಇದ್ರದ್ದು ಫೇರಿಂಗು ಮಸ್ತ್ ಅದ. ಸೌಂಡು ಹಾಗೆ ಬರ್ತದೆ. ಆ್ಯಕ್ಚುಲಿ ಸೌಂಡು ಕೇಳಿದ್ರೆ ಮೈಲೇಜ್ ಭಾಳ ಕಡಿಮೆ ಕೊಡ್ತದ ಅಂತ ಮೈಂಡ್ನಾಗ ಬರ್ತದೆ. ಬಟ್ ಇದು ಫೇರಿಂಗ್ ಅದ, ಮೈಲೇಜು ಚಲೋ ಕೊಡುತ್ತದೆ ಗಾಡಿದು. ಅದು ಬೆಸ್ಟ್ ಅದ ಗಾಡಿದು. ಗಾಡಿ ಹ್ಯಾಂಡಲ್ಲು ಪ್ಲಸ್ ಫ್ರಂಟ್ ಸಸ್ಪೆನ್ಷನ್ನು ಇಷ್ಟು ಸ್ಟೇಬಲ್ ಅದ ಅಂತಂದ್ರೆ ಗಾಡಿ ಹೈವೇದಾಗ ಹೋಗೋ ಟೈಮಿಗೆ ಇಷ್ಟು ಸ್ಟೇಬಲ್ ಆಗಿರ್ತದೆ ಅಂತಂದ್ರೆ ಹಿಂಗೆ ಎಷ್ಟು 95 to 100 ಹೋಗೋ ತನಕ ಗಾಡಿ ಸ್ಮೂತ್ ಆಗಿರ್ತದೆ. 95-100. ಸೊ ಈಗ ಒಂದು ಪ್ರಾಡಕ್ಟ್ ಅದ ಅಂತಂದ್ರೆ ಅದರಲ್ಲಿ ಪಾಸಿಟಿವ್ ಇರ್ತವೆ, ನೆಗೆಟಿವ್ ಇರ್ತವೆ. ಸೊ ಇವು ಪಾಸಿಟಿವ್ ಅದು ಗಾಡಿದು. ಈಗ ಏನು ಡಿಸ್ಕಷನ್ ಮಾಡೋಣ ಅಂದ್ರೆ ಸ್ವಲ್ಪ ನೆಗೆಟಿವ್ನ ಡಿಸ್ಕಷನ್ ಮಾಡೋಣ. ನೆಗೆಟಿವ್ ಅಂತಂದರೆ ಮ್ಯಾನೇಜಬಲ್ ನೆಗೆಟಿವ್ಸ್. ಅಷ್ಟು ಆಗ ಅದರಿಂದ ನಮಗೆ ಭಾಳ ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಏನಿಲ್ಲ. ಸೊ ಮ್ಯಾನೇಜಬಲ್ ನೆಗೆಟಿವ್ಸ್ ಇರ್ತಾವೆ ಒಂದಿಷ್ಟು. ಸೊ ಅದು ಡಿಸ್ಕಷನ್ ಮಾಡೋಣ ಇವಾಗ.
ಸೊ ಫಸ್ಟ್ ಏನಪ್ಪ ಅಂತಂದ್ರೆ ಈ ಗಾಡಿದು ಹೆಡ್ಲೈಟ್ ನೋಡಕ್ಕೆ ಮಾತ್ರ ಎಷ್ಟು ಮಸ್ತ್ ಅದ ಅಂತಂದ್ರೆ ಹೇಳಂಗಿಲ್ಲ, ಅಷ್ಟು ಭಾರಿ ಅದ. ಕಲರ್ DRL ವಗೇರೆ ಅದು ಇದು ಎಲ್ಲ ಮಸ್ತ್ ಕಾಣಿಸ್ತದ. ಸೊ ಇದ್ರದ್ದು ಲೈಟ್ ಪವರ್ ಏನಿದಲ್ಲ ಭಾಳ ಇದು ಅದ, ಡಲ್ ಅದ. ಇದು ಓಕೆ, ಲೋ ಬೀಮ್ ಓಕೆ ಅದ. ಹೈ ಬೀಮ್ ಮಾತ್ರ ಭಾಳ ಇಶ್ಯೂ ಅದ. ಯಾಕಂದ್ರೆ ಇನ್ ಕೇಸ್ ನಾವು ಹೈವೇದಾಗ ಹೋಗತ್ತಿದ್ವಿ ಅಂತಂದ್ರೆ ಎದುರು ಯಾರಾದರೂ ಬಂದರೆ ಅಂದ್ರೆ ಯಾವ್ದಾರು ಒಂದು ಸ್ವಲ್ಪ ದೊಡ್ಡ ಗಾಡಿ ಒಂದು ಲೈಟ್ ಹಾಕೊಂಡು ಬಂದ್ರೆ ನಮಗೆ ರೋಡ್ ಏನೂ ಕಾಣೋದೇ ಇಲ್ಲ, ಫುಲ್ಲು ಬ್ಲ್ಯಾಂಕಲ್ಲಿ ಓಡಿಸ್ಬೇಕು. ಅಷ್ಟು ಏನದ ಇದ್ರ LED ಲೈಟ್ ಏನದ ಒಂದು ಸ್ವಲ್ಪ ಡಿಮ್ ಅದ. ಇನ್ನೊಂದು ನನಗೆ ಭಾಳ ಬೇಸರ ಅಂದ್ರೆ ಭಾಳ ಒಂಥರ ಅನ್ಸಿದ ಫೀಚರ್ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಇದು ಎಕೋ ಮೋಡು, ಪವರ್ ಮೋಡು. ಇದು ಆ್ಯಕ್ಚುಲಿ ಬೇಕಾಗಿಲ್ಲ ಅನ್ಸುತ್ತೆ ನಂಗೆ. ಇದೇ ಕೊಡೋ ಬದಲು ನಮ್ಗೆ ಕಿಲ್ ಸ್ವಿಚ್ ಕೊಟ್ಟಿದ್ರೆ ಮಸ್ತ್ ಇರೋದು. ಕಿಲ್ ಸ್ವಿಚ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಆಫ್ ಆನ್ ಮಾಡ್ಕೋಬೋದು. ಇದು ಎಕೋ ಮೋಡು, ಪವರ್ ಮೋಡು ಅಷ್ಟೇನು ಯೂಸ್ ಇಲ್ಲ. ಯಾಕಂತಂದ್ರೆ ಎಕೋ ಮೋಡು ಸೇಮು, ಪವರ್ ಮೋಡು ಸೇಮು. ನಮ್ಗೆ ಏನಂತಂದ್ರೆ ಎಕೋ ಮೋಡಲ್ಲಿ 95 ಹೋಗಿ ಲಾಕ್ ಆಗುತ್ತೆ, ಪವರ್ ಮೋಡ್ ಕೊಟ್ಟರೆ ಒಂದು ಸ್ವಲ್ಪ ಹೆಚ್ಚಿಗೆ ಹೋಗುತ್ತೆ ಅಷ್ಟೆ. ಬಟ್ ಅದೇನು ಯೂಸ್ ಇದ್ದಿತ್ತಿಲ್ಲ ಅನ್ಸುತ್ತೆ ನಮ್ಗೆ. ಇದು ಬಿಟ್ಟು ನಮಗೇನಾದರೂ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ರೆ ಬೆಸ್ಟ್ ಇರೋದು ನಮ್ಗೆ. ಸೊ ಅದು ಕೊಟ್ಟಿದ್ದಾರೆ, ಅದರಿಂದ ಭಾಳ ಹೈರಾಣ ಆಗ್ತದೆ. ಯಾಕಂದ್ರೆ ಎಲ್ಲರೂ ಗಾಡಿನ ನಿಂದಿರಿಸಬೇಕು ಮಾಡಬೇಕು ಅಂತಂದ್ರೆ ಇದು ಇಂಟೆಲಿಗೋ ಆಪ್ಷನ್ ಆಫ್ ಮಾಡೋ ಅದು ತಂತಾನೆ ಆಟೋಮೆಟಿಕ್ ಆಫ್ ಆಗುತ್ತಾನೆ, ನಮ್ಮ ಕೆಲಸನೇ ಮುಗಿದಿರ್ತದೆ. ಸೊ ಅವಾಗ ಏನು ಮಾಡ್ಬೇಕಾಗ್ತದ, ಒಂದು ಸ್ಟ್ಯಾಂಡ್ ಹಾಕಬೇಕು, ಸ್ಟ್ಯಾಂಡ್ ಹಾಕಿ ಬಂದ್ ಮಾಡ್ಬೇಕು ಗಾಡಿ. ಇಲ್ಲಾಂತಂದ್ರೆ ಕೀಲಿಂದನೇ ಬಂದ್ ಮಾಡ್ಬೇಕು ಅಂತ ನಾವು ಅರ್ಜೆಂಟ್ ಇತ್ತು ಅಂತಂದ್ರೆ. ಅದು ಇಂಟೆಲಿಗೋ ಆಫ್ ಆಗುತ್ತಾನ ನಮ್ಮದು ಕೆಲಸನೇ ಮುಗಿದೋಗಿರ್ತದೆ. ಹಂಗೆ ಅದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಚೈನ್ ಕವರ್ ಅರೇ ಇಷ್ಟು ಹೊಲಸಾಗುತ್ತೆ ಗಾಡಿ ಅಂತಂದ್ರೆ ನೀ ತೊಳೆದು 1 ದಿನ 2 ದಿನ ಆದರೆ ಸಾಕು, ಇಷ್ಟೆಲ್ಲ ಫುಲ್ಲು. ಇವಾಗರೆ ಮಳೆ ಬಂದದ, ಸೊ ಈಗ ಅನ್ನೋದಿಲ್ಲನ. ನಾರ್ಮಲ್ ಟೈಮಲ್ಲೂ ಹಿಂಗೆ ಸ್ವಲ್ಪ ಎಲ್ಲಾದ್ರೂ ಕೆಸರಲ್ಲಿ ಓಡಾಡಿದ್ವಿ ಅಂತಂದ್ರೆ ಫುಲ್ಲು ಇಲ್ಲಿ ಹೊಲಸಾಗುತ್ತೆ, ಮತ್ತು ಇಲ್ಲಿ ಮ್ಯಾಗು ಎಲ್ಲ ಹೊಲಸಾಗುತ್ತೆ. ನೀರು ಕೆಸರು ಇಲ್ಲಿ ತನಕ ಸಿಡಿತದೆ. ಇಲ್ಲ ಅಂತಂದ್ರೆ ಲೆಕ್ಕ ಹಾಕ್ರಿ ನಮಗೆ ಮ್ಯಾಗ ಹತ್ತುತ್ತದೆ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಾಲು ಬಂದಿರುತ್ತೆ ಇಲ್ಲಿ. ಸೊ ಅದು ಸಲಿಂದಾಗೆ ಪ್ಯಾಂಟಿಗೆಲ್ಲ ಚಿಡಿಲತ್ತದ, ಇಲ್ಲಿ ತನಕ ಚಿಡಿಲತ್ತದ, ಮತ್ತು ಕೆಳಗೆಲ್ಲ ಕೇಳಂಗೆ ಇಲ್ಲ. ಅದು 3ನೇ ಡಿಸ್ಅಡ್ವಾಂಟೇಜಸ್ ಆಯಿತು. ಇನ್ನು 4ನೇದು ಏನಪ್ಪ ಅಂತಂದ್ರೆ ಗಾಡಿ ಮ್ಯಾಗ ಇಬ್ಬರು ಕೂತೇವಿ ಅಂತಂದ್ರೆ ಮುಗೀತು. ಇಬ್ಬರು ಕೂತ್ರೆ ಒಂದು ರೇಂಜಿಗೆ ಓಕೆ. ತ್ರಿಬಲ್ ಕೂತೇವೆ ಅಂತಂದ್ರೆ ಮುಗೀತು. ತ್ರಿಬಲ್ ನಾವು ಆಡೋಲ್ಲ, ಯಾಕಂದ್ರೆ ತ್ರಿಬಲ್ ಕೂಡಂಗೂ ಇಲ್ಲ. ಡಬಲ್ ಕೂತೇವೆ ಅಂತಂದ್ರೆ ಒಂದು ಸ್ವಲ್ಪ ಹೈಟ್ ಇರಲಿ, ಜಂಪ್ ಒಂದು ಸ್ವಲ್ಪ ಹೈಟ್ ಇದ್ರೆ ಸಾಕು, ಹತ್ತ ಕೆಳಗೆ ಬಡಿತದ. ಬಡ್ದು ಅದೇನು ಡಬಲ್ ಸ್ಟ್ಯಾಂಡ್ ಹತ್ತೈತು, ಡಬಲ್ ಸ್ಟ್ಯಾಂಡ್ ಹತ್ತಿ ಅದೇನು ಕೆಳಗಿನ ಸ್ವಲ್ಪ ಮಂಡದಂಗೆ ಆಗ್ಯದ ಪೂರ. ಒಂದು ಸ್ವಲ್ಪ ಇವೆಲ್ಲ ಬಟನ್ಸ್ ಕ್ವಾಲಿಟಿ ಅದಲ್ಲ ಭಾಳ ಲೋ ಅದಾವ, ಅಷ್ಟು ಚಲೋ ಇಲ್ಲ ನೋಡ್ರಿ. ಇಷ್ಟು ಗಲೀಜ್ ಆಗ್ತದ ಅಂತಂದ್ರೆ ಚೈನ್ ಕವರ್ ಕೊಟ್ಟಿದ್ರೆ ಬೆಸ್ಟ್ ಇರೋದು. ಯಾಕಂತಂದ್ರೆ ನೋಡ್ರಿ ಎಷ್ಟು ಹೊಲಸಾಯ ಚೈನ್. ಕ್ಲೀನ್ ಮಾಡಿದ್ರು ಭೀ ಅದು ಉಳಿಯಲ್ಲ ಜಲ್ದಿನೇ ಮತ್ತೆ ಹೊಲಸಾಗ್ಬಿಡ್ತದೆ. ಸೊ ಅದ್ರ ಸಲ ಗಾಡಿ ಕ್ಲೀನ್ ಮಾಡೋಕ್ಕೂ ಮನ್ಸು ಬರಲ್ಲ. ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿ ಕಿಕ್ ಕೊಟ್ಟಿಲ್ಲ. ಕಿಕ್ಕಿಂದೊಂದು ಭಾಳ ಇದು ಆಗ್ತದೆ, ಪ್ರಾಬ್ಲಮ್ ಆಗ್ತದ. ಕಿಕ್ ಯಾಕಂದ್ರೆ ಕೊಡಬೇಕಾಗಿತ್ತು, ಅದು ಯೂಸ್ ಮಾಡೋದು ಬಿಡೋದು ಸೆಕೆಂಡ್ರಿ. ಕಿಕ್ ಒಂದು ಕೊಡಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಈಗ ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋದ್ವಿ, ನಾವು ಎಲ್ಲರೂ ಆಫ್ ರೋಡ್ ಹೋದ್ವಿ, ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ, ಗಾಡಿ ಬ್ಯಾಟ್ರಿ ಡೌನ್ ಆಯಿತು, ಅದು ಡೌನ್ ಆಯಿತು. ಯಾಕಂತಂದ್ರೆ ಇದಕ್ಕೇನು ಬೇರೆ ಸೋರ್ಸೇ ಇರಲ್ಲ, ಬ್ಯಾಟ್ರಿನೇ ಮೇನ್ ಇರೋದು. ಅದು ಏನಾದರೂ ಡೌನ್ ಆಯಿತು ಮಾಡ್ತು ಅಂತಂದ್ರೆ ನಮಗೆ ಭಾಳ ಹೈರಾಣ ಆಗ್ತದೆ. ಸೊ ಆ ಟೈಮಿಗೆ ಕಿಕ್ ಒಂದಿದ್ರೆ ಬೆಸ್ಟ್ ಇರ್ತಿತ್ತು, ಕಿಕ್ ಕೊಟ್ಟಿಲ್ಲ. ಇನ್ನೊಂದೇನು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ ಗಾಡಿದು ನೋಡ್ರಿ, ಪ್ಯಾನಲ್ ಗ್ಯಾಪು ಈಗ ಸ್ಟಾರ್ಟ್ ಆಗ್ಯಾವ. 7 ಮಂತ್ಸ್ ಆಯಿತು, ಇವಾಗೆ ಸ್ಟಾರ್ಟ್ ಆಗಿಬಿಟ್ಟದ ಗಾಡಿದೆಲ್ಲ. ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಬೇಕಾಗಿತ್ತು, ಅವರು ಮಾಡಿದ್ದಾರೆ. ಬಟ್ ಮ್ಯಾನೇಜಬಲ್ ಬಿಡ್ರಿ, ಇವೆಲ್ಲ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟೆಲ್ಲ ಫೀಚರ್ಸು, ಇಷ್ಟೆಲ್ಲ ಅಡ್ವಾಂಟೇಜು, ಇಷ್ಟೆಲ್ಲ ಡಿಸ್ಅಡ್ವಾಂಟೇಜು ಇಟ್ಕೊಂಡು, ಸೊ ಇಷ್ಟೆಲ್ಲ ಫೀಚರ್ಸು, ಇಷ್ಟೆಲ್ಲ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ಎಲ್ಲ ಇಟ್ಕೊಂಡು ಗಾಡಿನ ತೊಗೋಬೋದಾ ಅಂತ ಕೇಳಿದ್ರೆ ನಾ ಏನು ಸಜೆಸ್ಟ್ ಮಾಡ್ತೀನಪ್ಪ ಅಂತಂದ್ರೆ ಮೊದಲು ತೊಗೋರಿ. ಯಾಕಂತಂದ್ರೆ ಇವು ಎಲ್ಲ ಡಿಸ್ಅಡ್ವಾಂಟೇಜಸ್ ಎಲ್ಲ ಇವೆಲ್ಲ ಮ್ಯಾನೇಜೇಬಲ್. ಏನಂತ ಬರೀ ಇದರಿಂದ ನಿಮಗೆ ಎಫೆಕ್ಟ್ ಆಗ್ತದೆ, ನಿಮ್ಮ ರೈಡಿಂಗ್ ಕ್ವಾಲಿಟಿಗಾಗಲಿ ನಿಮ್ಮ ಇದಕ್ಕಾಗಲಿ ಎಫೆಕ್ಟ್ ಆಗ್ತದೆ ಅನ್ನೋ ಮಾತೇ ಇಲ್ಲ. ಯಾಕಂತಂದ್ರೆ ಗಾಡಿ ಪರ್ಫೆಕ್ಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಇಟ್ಟಿರ್ತಾರೆ ಅಲ್ಲ ಪ್ರಾಬ್ಲಮ್ಸು, ಅವೆಲ್ಲ ಮ್ಯಾನೇಜೇಬಲು. ಅದಕ್ಕೇನಾದ್ರು ಎಕ್ಸ್ಟ್ರಾ ಮಾಡಿಫಿಕೇಷನು ಅದನ್ನು ಇದನ್ನು, ಫಾರ್ ಎಕ್ಸಾಂಪಲ್ ಇವಾಗ ಹಿಂದೆ ಬ್ಯಾಕ್ ಸೈಡ್ ಮಡಗಟ್ಟಿಲ್ಲ, ಅದರಿಂದ ಮಣ್ಣೆಲ್ಲ ಹಾರುತ್ತಾ, ಅದೆಲ್ಲ ಇದೆಲ್ಲ ಅಂತಾರೆ. ಸೊ ಅದೆಲ್ಲ ಮತ್ತೆ ಬ್ಯಾಕ್ ಸೈಡ್ ಯಾವ್ದಾದ್ರು ಅಡಿಷ್ನಲ್ ಮಡ್ಗಟ್ಟು ಅದು ಇದು ಹಾಕ್ಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಬೋದಲ್ಲ. ಸೊ ಆ ಥರ ಮ್ಯಾನೇಜೇಬಲ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೋಬೋದು. ಗುಲ್ಬರ್ಗದ ಅವಾಗಿಂದ ಮಾರುಕಟ್ಟೆ
ನಾನು ಇಷ್ಟು ದಿನ ಹುಡುಕ್ತಾ ಇದ್ದೆ ಎಲ್ಲಾದರೂ ಹಿಂಗೆ ಓಪನ್ ಸ್ಪೇಸ್ ಸಿಗುತ್ತಾನಪ್ಪ, ಏನಾದರೂ ವಿಡಿಯೋ ಮಾಡೋಕೆ ಏನು ಮಾಡೋಕೆ ಅಂತೇಳಿ. ಯಾವುದೋ ಗಾರ್ಡನ್ನು ಅದು ಇದು ಏನೇನೋ ಹುಡುಕ್ತಿದ್ದ. ನಂಗೆ ತಲೆಗೆ ಇಲ್ಲ ಇಷ್ಟು ಮಸ್ತ್ ಪ್ಲೇಸ್ ನಮ್ಮ ಗುಲ್ಬರ್ಗದಾಗ ಮುಂಜಾನೆ ಇಷ್ಟು ಭಾರಿ ಇರೋ ಜಾಗ ಅದ ಅಂತೇಳಿ ನಂಗೆ ತಲೆಗೆ ಇದ್ದಿತ್ತಿಲ್ಲ. ಅಂದ್ರೆ ಗೊತ್ತು ಬಟ್ ತಲೆಗೆ ಇದ್ದಿದ್ದಿಲ್ಲ ಹಿಂಗೆಲ್ಲ ಮಾಡ್ಬೋದು ಅಂತ. ಅದ ನೈಟ್ ಮನ್ಕೊಂಡು ಹಾಕ್ರೆ ನನಗೆ ಫ್ಲ್ಯಾಶ್ ಆಗಿದ್ದು, ಓ ರೈಟಲ್ಲಿ ಹೋಗ್ಬೋದು ಅಂತ. ಈ ಸಸ್ಪೆನ್ಷನ್ ಲೆಕ್ಕಕ್ಕೆ ಬಂದ್ರೆ ನೋಡ್ತೀಗ ಆರಾಮಾಗಿ ಹೋಗುತ್ತೆ. ಸ್ಟಿಫ್ನೆಸ್ ಅಷ್ಟಿಲ್ಲ, ಸ್ಮೂತ್ ಅದ ಸಸ್ಪೆನ್ಷನ್. ಆರಾಮಾಗಿ ಬೇಕಿದ್ರೆ ಆಫ್ ರೋಡಿಂಗು ಹೋಗ್ಬೋದು, ಎಲ್ಲಕ್ಕೂ ಹೋಗ್ಬೋದು. ಇನ್ನೊಂದು ಲಾಂಗ್ ರೈಡು ಮಾಡ್ಬೋದು ಗಾಡಿ ಮೇಲೆ. ಇಲ್ಲೇ ಮ್ಯಾಲೆ ತೋಪ್ ಅದಾವ, ಮೂರು ತೋಪ್ ಇದಾವ. ಅಲ್ಲಿ ಹೋಗ್ಬೇಕಂತ ಅದ ಒಂದ್ಸರ. ನೋಡ್ರಿ ಈ ಜಾಗಕ್ಕೆಲ್ಲ ಮುಂಜಾನೆ ವಾಕಿಂಗ್ ಅದು ಇದು ಬರ್ತಾರ ಮಂದಿ. ಇನ್ನೊಂದು ಆಪ್ಷನ್ ಏನಪ್ಪ ನನಗಂತಂದ್ರೆ ಪಬ್ಲಿಕ್ ಗಾರ್ಡನ್ ಹೋಗ್ಬೋದು. ಬಟ್ ಪಬ್ಲಿಕ್ ಗಾರ್ಡನ್ನಲ್ಲೂ ಜನ ಜಾಸ್ತಿನೇ, ಅಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ. ಈಗ ಬಂದಿದ್ದ ಪ್ಲೇಸ್ ಬೆಸ್ಟ್ ಇತ್ತು ನನಗರೆ. ಅಂದರೆ ನಾಯ್ಸ್ ಆಗಲಿ ಏನಾಗಲಿ ಏನು ಇದ್ದಿತ್ತಿಲ್ಲ. ಆರಾಮಾಗಿ ಬಂದು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಹೋಗ್ತೀನಿ. ನೋಡ್ರಿ ಈಗ ಚಾರ್ಜಿಂಗ್ ಗಾಡಿ. ಆದರೆ ಈ ಗಾಡಿ ಅಷ್ಟು ಅವು ಮಜಾ ಕೊಡಲ್ಲ ಅನ್ಸುತ್ತೆ ಮುಂದೆ. ಟೈಮ್ ಎಷ್ಟಾಯಿತು? 7 ಗಂಟೆ ಆಗಿದೆ. ಮುಂಜಾನೆ ಜಲ್ದಿ ಎದ್ರೆ ಒಂಥರ ಫೀಲ್ ಇರ್ತದೆ. 8:30 9 ಗಂಟೆ ಆಗ್ತದೆ ಹೇಳಕ್ಕೆ. ಸೊ ಇವತ್ತು 5:15 ಎದ್ದು ಬರತ್ತೀನಿ, ಥರ ಖುಷಿ. ಬಸ್ ಸ್ಟ್ಯಾಂಡ್ ನೋಡ್ರಿ ನಮ್ಮದು ಗುಲ್ಬರ್ಗ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಭಾರಿ ಮಾಡಿದಾರೆ. ಇಲ್ಲಿ ಕೆಳಗೆ ಲೋಕಲ್ ಬಸ್ ಅನಿಸುತ್ತೆ, ಮ್ಯಾಗೇನದ ಈ ಹೊರಗಡೆ ಫಾರ್ ಎಕ್ಸಾಂಪಲ್ ಮರ್ಕೂರು, ತೆಗ್ನೂರು ಆ ಥರ ಎಲ್ಲ ಹೋಗ್ತಾವಲ್ಲ, ಅವೆಲ್ಲ ಬಸ್ಗಳು ಮ್ಯಾಗ ಹೋಗಿ ನಿಂದಿರ್ತಾವೆ ಅನಿಸ್ತದೆ. ಇನ್ನು ಮ್ಯಾಗಿಂದ ಓಪನ್ ಆಗಿಲ್ಲ ಪೋರ್ಷನ್ನು, ಕೆಳಗೆ ಬರ್ತಾವೆ ಅನಿಸ್ತದೆ. ಸೊ ಓಪನ್ ಆಯಿತು ಮಾಡ್ತು ಅಂತಂದ್ರೆ ಮತ್ತೆ ಹಂಗೆ ನಾಳೆಯಿಂದ ಬರ್ತಾವೆ. ಹಿಂಗೆ ಎಂಟ್ರೆನ್ಸು ಇದು ಎಕ್ಸಿಟ್ ಮಾಡ್ತಾರೋ, ಎಕ್ಸಿಟೇ ಮಾಡಬೇಕಿದು ಮೇ ಬಿ. ಚಲೋ ಮಾಡಿದಾರೆ ಬಸ್ ಸ್ಟ್ಯಾಂಡ್. ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು. ನಮ್ಮ ಗುಲ್ಬರ್ಗ ಕೆರೆ ನೋಡ್ರಪ್ಪ, ಅಪ್ಪನ ಕೆರೆ. ಇಷ್ಟೆಲ್ಲ ಕೊಟ್ಟು ಇದು ಒಂದು ಹಜಾರ್ಡ್ ಲೈಟ್ ಒಂದು ಕೊಟ್ಟಿದ್ರೆ ಚಲೋ ಆಗಿರೋದು. ಹಜಾರ್ಡ್ ಲೈಟು, ಈ ಕಿಲ್ ಸ್ವಿಚ್ಚು ಇವೆರಡು ಆ್ಯಡ್ ಮಾಡಿದ್ರೆ ಗಾಡಿ ಕಂಪ್ಲೀಟ್ ಆಗಿರೋದು. ಅವೆರಡರಿಂದನೇ ಇನ್ಕಂಪ್ಲೀಟ್ ಆದ ಗಾಡಿ ಸದ್ಯಕ್ಕೆ ಹೇಳ್ಬೇಕಂದ್ರೆ. ಅವು ಎರಡರಲ್ಲಿ ಕಾಸ್ಟ್ ಏನು ಕಟಿಂಗ್, ಅದರಲ್ಲಿ ಏನು ಕಾಸ್ಟ್ ಕಟಿಂಗ್ ಮಾಡೋದಾರೋ ಗೊತ್ತಿಲ್ಲ. ಈಗೆಲ್ಲ ಏನು ಮಾಡ್ತಾರೆ, ಅಡಿಷ್ನಲ್ ಹಾಕೊಳತ್ತಾರ. ಅದು ಫೀಚರ್ಸ್ ಎಲ್ಲ ಅಡಿಕ್ಟ್ ಆಗಿಬಿಟ್ಟಂಗೆ ಆಗ್ಯದ. ಈಗ ಪೂರ ಎಲ್ಲ ಗಾಡಿದಾಗೂ ಕೊಡೋತ್ತಾರ. ಅಂದ್ರೆ ಹಜಾರ್ಡ್ ಲೈಟಿಂದು ಏನು ಮಾಡ್ತಾರೆ, ಅಡಿಷ್ನಲ್ ಹಾಕೊಳ್ತಾರೆ. ಅಡಿಷ್ನಲ್ ಹಾಕೊಂಡ್ರೆ ಇಲ್ಲೊಂದು ಎಕ್ಸ್ಟ್ರಾ ಬಟನ್ ಹಾಕ್ತಾ ಅದು ಇದು ಮಾಡೋತ್ತಾರ. ಅದು ಅಷ್ಟು ಚಲೋ ಕಾಣಲ್ಲ ಗಾಡಿ ಮೇಲೆ. ವೆಯ್ಟ್ ಇಲ್ಲಲ್ಲ, ಸೊ ವೆಯ್ಟ್ ಇಲ್ಲ, ಮೈಲೇಜ್ ಜಾಸ್ತಿ ಬರ್ತದೆ. ಬಟ್ ಏನಾದರೂ ಗಾಡಿ ಹೈವೇದಾಗ ಸ್ಪೀಡ್ ಹೋಗೋ ಟೈಮಿಗೆ ಸೈಡಿಂದ ಒಂದು ಲಾರಿ ಫಾಸ್ಟಲ್ಲಿ ಹೋಯ್ತಲ್ಲ, ನೀಯ ತಳ್ಳಾಡ್ಬಿಡ್ತದೆ ಗಾಡಿ ಪೂರ. ಏನೋ ಹುಡುಕಾಡ್ಕೊತ ಕೂತ್ರೆ ಭಾಳ ಅಡ್ವಾಂಟೇಜಸ್ ಸಿಗ್ತಾವೆ, ಡಿಸ್ಅಡ್ವಾಂಟೇಜಸ್ ಸಿಗ್ತಾವೆ. ಸೊ ಇಷ್ಟೇ ಸಾಕು ಬಿಡ್ರಿ ಅಂತೀನಿ. ಬಟ್ ಓವರಾಲ್ ಗಾಡಿ ಚಲೋ ಅದ, ಮಸ್ತ್ ಅದ. ಗಾಡಿದು ಎರಡನೇ ಮಾತೇ ಇಲ್ಲ. ಸೊ ಫೈನಲ್ ಆಗಿ ಇವಾಗ ನಾವು ನಿಯರ್ 500 ಸಬ್ಸ್ಕ್ರೈಬರ್ಸ್ ಇದ್ದೀವಿ. ಸೊ ಯಾರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನಪ್ಪ ಅಂತಂದ್ರೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಅದ ನಂದು, K32 ವ್ಲಾಗ್ಸ್ ಅಂತ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಫಾಲೋ ಮಾಡಿರಿ.